ಡಿ ಕೆ ಶಿವಕುಮಾರ್ ಅವರ ಎರಡನೇ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನಲ್ಲಿ ಇವತ್ತು ಬಹಳಷ್ಟು ಯುವಕರಿಗೆ ಅವಕಾಶ ಕಲ್ಪಿದೆ. ಅದಕ್ಕೆ ಈ ಒಂದು ಕ್ಯಾಬಿನೆಟ್ನಲ್ಲಿ ಸಿಕ್ಕಿರತಕ್ಕಂಥ ಅವಕಾಶ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ನಮ್ಮ ಸಹೋದರರು ರಿಜ್ವಾನ್ ಅರ್ಷದ್ ಅವರು, ಅಜಯ್ ಅವರು, ಸಂತೋಷ್ ಲಾಡ್ ಅವರು, ಇಂಥ ಒಂದು ಯುವಕರಿಗೆ ಅವಕಾಶ ಸಿಕ್ಕಿದೆ. ಅದರೊಳಗೆ ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಹಿಂದಿನ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ 2 ಮುಸ್ಲಿಂ ಶಾಸಕರಿಗೆ ಅವಕಾಶ ದೊರಕಿತ್ತು. ಇವತ್ತು 3 ಜನ ಶಾಸಕರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ದೊರಕಿದೆ. ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಇದು ಅತ್ಯಂತ ಹೆಚ್ಚು ಅಲ್ಪಸಂಖ್ಯಾತ ಸಮಾಜ ಇರತಕ್ಕಂಥ ಪ್ರದೇಶ. ವಿಶೇಷವಾಗಿ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ಭಾಗದಲ್ಲಿ ಅಲ್ಪಸಂಖ್ಯಾತ ಸಮಾಜ ಬಹಳ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಈ ಒಂದು ಭಾಗದಿಂದ ಯಾರಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಾರ್ದು ಒಂದು ಕಡೆ ನೋವು ಇದೆ. ಆದರೆ ಈ ನೋವುಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಏನು ಅಲ್ಪಸಂಖ್ಯಾತರಿಗೆ ಮಾಡಿರ್ತಕ್ಕಂಥ ವಚನಗಳನ್ನು ನೀಡಿತ್ತು, ಆ ವಚನಗಳನ್ನು ಪೂರ್ಣಗೊಳಿಸುವಂಥ ಇವತ್ತು ಸಮಯ ಬಂದಿದೆ. ಹಿರಿಯರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮೊದಲನೇ ಪಟ್ಟಿಯಲ್ಲಿ ಅವರ ಹೆಸರು ಬಿಟ್ಟುಕೊಟ್ಟಿದ್ರು. ಆವಾಗ ಭಾಳಷ್ಟು ನಮ್ಮ ಸಮಾಜದ ಉಲಮಾಗಳು, ಬುದ್ಧಿಜೀವಿಗಳು ಪ್ರೆಸ್ ಮುಖಾಂತರ ಭಾಳಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಯುವಕರಿಗೆ ಒಂದು ಮನಸ್ಸಿನಲ್ಲಿ ಒಂದು ದೊಡ್ಡ ನೋವಿದೆ. ಕರ್ನಾಟಕ ರಾಜ್ಯ ಹಿಂದೆ ಅಲ್ಪಸಂಖ್ಯಾತ ಸಮಾಜಕ್ಕೆ 4% ರಿಸರ್ವೇಷನ್ ಸಿಗ್ತಾಯಿತ್ತು. ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು 3 ವರ್ಷಗಳಾದರೂ ಕೂಡ ಆ 4% ರಿಸರ್ವೇಷನ್ ಮುಸ್ಲಿಂ ಸಮಾಜಕ್ಕೆ ಸಿಗ್ತಕ್ಕಂಥ ಆ ರಿಸರ್ವೇಷನ್ ಅದರ ಬಗ್ಗೆ ಈ ಸರ್ಕಾರ ಒಂದು ಚಕಾರಿನ ಕೂಡ ಎತ್ತಿಲ್ಲ. ಈಗ ರಿಜ್ವಾನ್ ಅರ್ಷದ್ ಅವರು ಒಬ್ಬ ಯುವಕರು, ಅದರೊಳಗೆ ವಿಶೇಷವಾಗಿ ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಹೊರಗೆ ಬಂದು ಆ ಬೇಡಿಕೆಯನ್ನು ಕಾಂಗ್ರೆಸ್ ಪಕ್ಷದ ಮುಂದೆ ಇಟ್ಟಿದ್ದಾರೆ. 3 ಸಚಿವರಾಗಿದ್ದಾರೆ, 13 ಸಚಿವರಾಗಲಿ. ಆದರೆ ನಮ್ಮ ಸಮಾಜದ ಇರ್ತಕ್ಕಂಥ ಅತಿ ದೊಡ್ಡ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಯುವಕರ ಮೇಲೆ ಮೆಡಿಕಲ್ ಶಿಕ್ಷಣದಲ್ಲಿ, ಇಂಜಿನಿಯರಿಂಗ್ ಶಿಕ್ಷಣದಲ್ಲಿ ಸಿಗ್ತಕ್ಕಂಥ ರಿಸರ್ವೇಷನ್ಸು. ಇದಕ್ಕೆ ನಾವು ಭಾಳ ದೊಡ್ಡದಾಗಿ ನಾವು ಹಿಂದುಳಿತಾ ಇದ್ದೀವಿ, ನಮಗೆ ಇಲ್ಲಿ ಅನ್ಯಾಯ ಆಗ್ತಾಯಿದೆ. ದಯಮಾಡಿ ಆ 4% ರಿಸರ್ವೇಷನ್ ಹಿಂದಿನ ಕಾಲದಲ್ಲಿ ದೇವೇಗೌಡರ ಕಾಲದಲ್ಲಿ ಅದನ್ನು ಕೊಟ್ಟಿತ್ತು. ಆ 4% ರಿಸರ್ವೇಷನ್ನೇ ಅದು ಮುಂದುವರೆಸಿದ್ರೆ ಭಾಳ ದೊಡ್ಡ ಉಪಕಾರ ಕಾಂಗ್ರೆಸ್ ಪಕ್ಷ ಮಾಡ್ದಂಗೆ ಆಗುತ್ತೆ. ಕೇವಲ ಓಟಿಗಾಗಿ ನಮ್ಮ ಸಮಾಜಕ್ಕೆ ಉಪಯೋಗ ಮಾಡ್ತಕ್ಕಂಥ ಈ ಒಂದು ಪ್ರವೃತ್ತಿ ಏನಿದೆ ಇದಕ್ಕೆ ಕಡಿವಾಣ ಆಗಬೇಕು. ಇವತ್ತೇ ಸಂಪುಟ ಪುನರ್ರಚನೆ ಆಗಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಚ್ಚಿನ ವಿಷಯಗಳನ್ನು ಪ್ರಸ್ತಾಪ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಗೊತ್ತಿದೆ, ಸಮಾಜಕ್ಕೆ ಗೊತ್ತಿದೆ ನಮ್ಮ ಯಾವ್ಯಾವ ಬೇಡಿಕೆಗಳಿದ್ದು, ಯಾವ್ಯಾವ ಇಶ್ಯೂಸ್ ಮೇಲೆ ನಮ್ಮ ಸಮಾಜದ ಮುಂದೆ ಎದುರುಗಡೆ ಬಂದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಎಲ್ಲ ಬೇಡಿಕೆಗಳ ಮೇಲೆ ಅವರು ತಮ್ಮ ಆಶ್ವಾಸನೆಗಳನ್ನು ಪೂರೈಸುವಂಥ ಸಂದರ್ಭ ಬಂದಿದೆ ಅಂತಕ್ಕಂಥ ಮಾತನ್ನು ನಾನು ಒಬ್ಬ ಯುವಕನಾಗಿ ಕಾಂಗ್ರೆಸ್ ಪಕ್ಷದ ಮುಂದೆ ನಾನು ಈ ಬೇಡಿಕೆಗಳನ್ನು ಕೂಡ ಇಡ್ತಾಯಿದ್ದೇನೆ. ಅದರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಇದ್ದಂಥ ನಮ್ಮ ಮಿತ್ರರಂಥ ರಿಜ್ವಾನ್ ಅವರು ಮಂತ್ರಿಯಾಗಿದ್ದಾರೆ ಪ್ರಥಮ ಬಾರಿಗೆ. ಅವರಿಗೆ ಭಾಳ ಖುಷಿ ನಮ್ಗೆ ತಂದಿದೆ. ಮತ್ತು ಒಂದು ಯುವಕರಲ್ಲೂ ಕೂಡ ಒಂದು ತಂದಿದೆ. ಜಮೀರ್ ಅಹ್ಮದ್ ಅವರಿಗೆ ಏನೋ ಕಟ್ ಮಾಡ್ತಾರೆ, ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟ ಅಪವಾದನೆಗಳು ಇದ್ದರೂ ಕೂಡ ತಮ್ಮನ್ನು ತಾವು ಮತ್ತೆ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರು. ಜಮೀರ್ ಅಹ್ಮದ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಸೆಟಲ್ ಆಗಿರೋಂತಕ್ಕಂಥದ್ದು ಅವರಿಗೂ ಕೂಡ ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ಮಾತು ಹೇಳ್ತೀವಿ. ನಾವು ಅಪೇಕ್ಷೆ ಮಾಡಿದ್ದೀವಿ ಅಲ್ಪಸಂಖ್ಯಾತರ ವತಿಯಿಂದ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿ 90% ವೋಟಿಂಗ್ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ನಿಜವಾಗಿ ಈ 2ನೇ ಪಟ್ಟಿಯಲ್ಲಿ ಅಟ್ಲೀಸ್ಟ್ ಕನಿಷ್ಠ 4 ಶಾಸಕರಿಗೆ ಸಚಿವ ಸ್ಥಾನ ಸಿಗುವ ಭರವಸೆ ಇತ್ತು. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ 2 ಸ್ಥಾನ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ 2 ಸ್ಥಾನ, ಈ ಥರ
ಡಿವೈಡೇಷನ್ ಆಗ್ತದೆ ನಮಗೆ ಆಸೆನೂ ಇತ್ತು. ಆ ಪಟ್ಟಿ ನೋಡಿದ ನಂತರ ಸ್ವಲ್ಪ ನಮ್ಮ ಈ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರಿಗೆ ಸಮುದಾಯಕ್ಕೆ ಬಹಳ ನಿರಾಸೆಯಾಗಿದೆ. ಅಟ್ಲೀಸ್ಟ್ 2 ಇಲ್ಲ ಅಂದರೆ ಒಂದೂ ಇಲ್ಲಿ ಅಲ್ಲಿ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗಕ್ಕೆ ಸಚಿವ ಸ್ಥಾನ ನೀಡಬೇಕಾಗಿತ್ತು. ಅದು ಹೈಕಮಾಂಡ್ ಮತ್ತು ಮಾನ್ಯ ನಮ್ಮ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಮತ್ತು ಹಿರಿಯ ನಾಯಕರು ಅವರು ಲೆಕ್ಕ ಪ್ರಕಾರ ಯಾವ ಲೆಕ್ಕ ಮತ್ತು ಯಾವುದು ಸಂದರ್ಭದಲ್ಲಿ ಅವರು ಇಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ನಮ್ಮ ಮೈನಾರಿಟಿ ಕ್ಯಾಂಡಿಡೇಟ್ ಮುಸ್ಲಿಮರಿಗೆ ಬಿಟ್ಟಿದ್ದಾರೆ, ಅದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಸೊ ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೀನಿ, ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿತ್ತು. MLCನಲ್ಲಿಯೂ ಸಹ ಸೀಟು ಸಿಗಲಿಲ್ಲ. ಅಟ್ಲೀಸ್ಟ್ ಈ ಜುಲೈ ತಿಂಗಳಿನಲ್ಲಿ 5 MLC ಸ್ಥಾನ ಖಾಲಿಯಾಗಿದೆ. ಸೊ ವಿಶೇಷವಾಗಿ ನಾನು ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ವಿನಂತಿ ಮಾಡ್ತೀನಿ ತಮ್ಮ ಚಾನೆಲ್ ಮುಖಾಂತರ, ಈ 5 ಸ್ಥಾನದಲ್ಲಿ ಕನಿಷ್ಠ 2 ಸ್ಥಾನ MLC ಸ್ಥಾನ ಮುಸ್ಲಿಮರಿಗೆ ಅಲ್ಪಸಂಖ್ಯಾತರಿಗೆ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.